ತಮಿಳುನಾಡಿನಲ್ಲಿ ನಟ ವಿಜಯ್ ಪಕ್ಷ ಕಟ್ಟಿ ಸಂಚಲನ ಸೃಷ್ಟಿಸಿದಂತೆ ರಾಜ್ಯದಲ್ಲೂ ನಟರೊಬ್ಬರು ರಾಜಕೀಯ ಅಖಾಡಕ್ಕಿಳಿತಾರೆ ಅನ್ನೋ ಚರ್ಚೆ ಜೋರಾಗಿದೆ. ಕಿಚ್ಚ ಸುದೀಪ್ ರಾಜಕೀಯ ಪ್ರವೇಶದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದು, ಪ್ರಾದೇಶಿಕ ಪಕ್ಷದ ಬಗ್ಗೆ ಆಸಕ್ತಿ ತೋರಿಸಿದ್ದಾರೆ. ಬಹುದಿನಗಳಿಂದಲೂ ಅಭಿಮಾನಿಗಳಲ್ಲಿ ಕಾಡ್ತಾ ಇದ್ದ ಪ್ರಶ್ನೆಗೆ ಕೊನೆಗೂ ಕಿಚ್ಚ ಉತ್ತರ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಇತ್ತೀಚೆಗಷ್ಟೇ ಟಿವಿಕೆ ಪಕ್ಷ ಸ್ಥಾಪಿಸಿ ಬೃಹತ್ ಸಮಾವೇಶದ ಮೂಲಕ ರಾಜಕೀಯದ ಅಖಾಡಕ್ಕೆ ಧುಮುಕಿದ್ರು. ಇತ್ತ ಆಂಧ್ರಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಈಗಾಗಲೇ ರಾಜಕೀಯ ರಂಗ ಪ್ರವೇಶ ಮಾಡಿದ್ದಲ್ಲದೆ ಭರ್ಜರಿ ಗೆಲುವಿನ ಮೂಲಕ ಉಪಮುಖ್ಯಮಂತ್ರಿಯಾಗಿ ಸಂಚಲನ ಸೃಷ್ಟಿಸಿದ್ದಾರೆ. ಹೀಗೆ ಪಕ್ಕದ ರಾಜ್ಯಗಳ ಖ್ಯಾತ ಸಿನಿಮಾ ನಟರು ರಾಜಕೀಯ ರಂಗ ಪ್ರವೇಶ ಮಾಡಿರುವಾಗಲೇ ರಾಜ್ಯದಲ್ಲೂ ಖ್ಯಾತ ನಟ ರಂಗ ಪ್ರವೇಶ ಮಾಡ್ತಾರೆ ಎನ್ನುವ ಚರ್ಚೆ ಜೋರಾಗಿದೆ. ರಾಜಕೀಯಕ್ಕೆ ಎಂಟ್ರಿ ಕೊಡೋಕೆ ಸಿದ್ಧರಾಗಿದ್ದಾರಾ ಕಿಚ್ಚ? ಅವಶ್ಯಕತೆ ಬಂದ್ರೆ ಎಂಟ್ರಿ ಪಕ್ಕಾ ಎಂದ ಸುದೀಪ್. ಅವಶ್ಯಕತೆ ಬಂದು ಅಕಸ್ಮಾತ್ ಇಳಿಬೇಕು ಅಂದಾಗ ಖಂಡಿತ ಇಳಿತೀನಿ ಸರ್. ರೆಬಲ್ ಸ್ಟಾರ್ ಅಂಬರೀಶ್, ನವರಸ ನಾಯಕ ಜಗ್ಗೇಶ್, ಸಿಪಿ ಯೋಗೇಶ್ವರ್, ಬಿಸಿ ಪಾಟೀಲ್ ಹೀಗೆ ಹುಡುಕ್ತಾ ಹೋದ್ರೆ ರಾಜ್ಯ ರಾಜಕೀಯದಲ್ಲಿ ಗುರುತಿಸಿಕೊಂಡ ಸಿನಿಮಾ ನಟರ ದೊಡ್ಡ ಲಿಸ್ಟೇ ಸಿಗುತ್ತೆ. ಆದ್ರೆ ಈಗ ರಾಜ್ಯ ರಾಜಕಾರಣಕ್ಕೆ ಮತ್ತೊಬ್ಬ ಸೂಪರ್ ಸ್ಟಾರ್ ಎಂಟ್ರಿ ಬಗ್ಗೆ ಚರ್ಚೆ ಜೋರಾಗಿದೆ. ಅವರೇ ಕರುನಾಡಿನ ಬಾದ್ಶಾ ಕಿಚ್ಚ ಸುದೀಪ್. ಸ್ಥಳೀಯ ಪಕ್ಷ ಕಟ್ಟುವ ಬಗ್ಗೆ ಕಿಚ್ಚ ಆಸಕ್ತಿ. ಕಿಚ್ಚ ಸುದೀಪ್ ಕೋಟಿ ಕೋಟಿ ಅಭಿಮಾನಿಗಳನ್ನ ಹೊಂದಿರುವ ನಾಯಕ. ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶಾದ್ಯಂತ ಅವರಿಗೆ ಅಭಿಮಾನಿಗಳಿದ್ದಾರೆ. ಹೀಗಿರುವಾಗ ಕಿಚ್ಚ ರಾಜಕೀಯಕ್ಕೆ ಬರ್ತಾರೆ ಎನ್ನುವ ಸುದ್ದಿ ಇವತ್ತು ನಿನ್ನೆಯದಲ್ಲ. ಸದ್ಯ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಕಿಚ್ಚ ಸುದೀಪ್ ನ್ಯೂಸ್ ಫಸ್ಟ್ ಜೊತೆ ರಾಜಕೀಯ ಎಂಟ್ರಿ ಬಗ್ಗೆ ಮಾತನಾಡಿದ್ದಾರೆ. ರಾಜಕೀಯದಲ್ಲಿ ಆಸಕ್ತಿ ಇದೆ ಅನ್ನೋ ಅರ್ಥದಲ್ಲೇ ಮಾತನಾಡಿದ್ದಾರೆ. ಜೊತೆಗೆ ಸ್ಥಳೀಯ ಪಕ್ಷದ ಮಹತ್ವವನ್ನು ಹೇಳಿದ್ದಾರೆ. ಅವಶ್ಯಕತೆ ಬಂದು ಅಕಸ್ಮಾತ್ ಇಳಿಬೇಕು ಅಂದಾಗ ಖಂಡಿತ ಇಳಿತೀನಿ ಸರ್. ನಾನೇನು ಅದಕ್ಕೆ ಹೆಸಿಟೇಟ್ ಏನು ಮಾಡೋಕ್ಕೆ ಹೋಗಲ್ಲ. ಸದ್ಯಕ್ಕೆ ಆ ಥರ ಏನು ಯೋಚನೆಗಳಿಲ್ಲ. ಅಲ್ಲೆಲ್ಲ ಚೆನ್ನಾಗಿರೋದೇನಕ್ಕೆ ಒಂದು ಪ್ರೈವೇಟ್ ಪಾರ್ಟಿಗೆ ಓಡ್ತಾ ಇದೆ. ಅಲ್ಲೆಲ್ಲ ಪ್ರೈವೇಟ್ ಪಾರ್ಟಿಗಳಿರೋದ್ರಿಂದನೇ ಒಂದು ಊರು ಬೇಗ ಬೆಳೀತಾ ಇದೆ. ನಮ್ಮಲ್ಲಿ ಸೆಂಟ್ರಲಿಂದ ಬರೋದಲ್ವ, ತುಂಬ ಟೈಮ್ ಆಗುತ್ತೆ. ಇಲ್ಲಿಂದ ಲೆಟ್ರ್ ಹಾಕಿ ಅಲ್ಲಿಂದ ಲೆಟ್ರ್ ಹಾಕಿ ಅದು ಇದು ಅಂತೆಲ್ಲ ಆದಮೇಲೆ ಟೈಮ್ ಆಗುತ್ತಲ್ಲ. ಸೊ ಸೆಂಟ್ರಲ್ ಒಂದು ನಮ್ಮ ಲೋಕಲ್ ಪಾರ್ಟಿ ಅಂತ ಒಂದು ಬಂದಾಗ ಏನಾಗುತ್ತೆ, ಡೆವಲಪ್ಮೆಂಟ್ ಇನ್ನೂ ಜೋರಾಗಿರ್ತಾವೆ ಅಷ್ಟೇ. ಇನ್ನು ಇದೇ ವೇಳೆ ರಾಜಕೀಯ ಪಕ್ಷಕ್ಕೆ ಬರೋದು ಸುಲಭದ ಮಾತಲ್ಲ ಅಂತ ಹೇಳಿರೋ ಸುದೀಪ್, ದುಡ್ಡಿದ್ದವರೆಲ್ಲ ಜನನಾಯಕರಲ್ಲ ಎಂದಿದ್ದಾರೆ. ಸುಮ್ಮನೆ ಹೋಗಿ ದುಡ್ಡಿದೆ ಮಾತ್ರಕ್ಕೆ, ಪಕ್ಷ ಕಟ್ ಮಾತ್ರಕ್ಕೆ ನಾವು ಎಲ್ಲರೂ ಜನನಾಯಕರಾಗ್ತಾರೆ, ಹೀರೋಗಳಾಗ್ತಾರೆ, ಲೀಡರ್ಸ್ಗಳಾಗ್ತಾರೆ ಅಂದರೆ ತಪ್ಪದು. ಕೈಲಾಗಿದ್ದು ಮಾಡಿದ್ದೀನಿ ಸರ್. ಮುಂದಿನ ದಿನಗಳಲ್ಲಿ ನೋಡೋಣ ಏನೇನಾಗುತ್ತೆ. ಇನ್ನು ಕಿಚ್ಚನಿಗೆ ರಾಜಕೀಯ ನಾಯಕರ ಸಂಪರ್ಕವೂ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಪರ ಪ್ರಚಾರ ಮಾಡಿದ್ರು. ಸದ್ಯ ಸುದೀಪ್ ತಮಿಳು ನಟ ವಿಜಯ್ರಂತೆ ಸಂಚಲನ ಸೃಷ್ಟಿ ಮಾಡ್ತಾರಾ ಅನ್ನುವ ಕುತೂಹಲ ಅಭಿಮಾನಿಗಳಲ್ಲಿದೆ. ಇದೇ ವೇಳೆ ಸಿನಿಮಾಗಳು ಕೂಡ ಇದ್ದು ಅವಶ್ಯಕತೆ ಬಿದ್ರೆ ರಾಜಕೀಯ ಎಂಟ್ರಿ ಅಂತ ಹೇಳಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಲೋಕೇಶ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.